30%ಗೆ ವರ್ಗ ಬಂದಿದೆ. ರೈತರಿಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಇವತ್ತಿನ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಉಳಿಸೋದಕ್ಕೆ ರೈತರ ಮಕ್ಕಳವರೆಲ್ಲ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗದೆ ಇದ್ರೆ ಮುಂದೆ 0% ಬಂದಾಗ ನಮಗೆಲ್ಲ ಅನ್ನ ಇರುತ್ತೆ. ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ನಮ್ಮ ಯತೀಶ್ ತುಕಾರಾಮ್ ಅದನ್ನ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿ ಕೂಡ ಆತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಂಪೂರ್ಣವಾಗಿ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಕಂಪನಿ ಫುಡ್ ಡಿಸೈನ್ ಕ್ಯಾಂಪೇನ್ ಮತ್ತು ಫೌಂಡೇಶನ್ ನಾವು ಅರಿವನ್ನ ಮೂಡಿಸ್ತಕ್ಕಂಥದ್ದನ್ನ ವಾಕಥಾನ್ ಜಾಥಾ ಕಾರ್ಯಕ್ರಮವನ್ನ ನಾಳೆ ಫ್ರೀಡಂ ಪಾರ್ಕ್ನಿಂದ ಮೈಸೂರು ಬ್ಯಾಂಕ್ ನಾನು ಫುಡ್ ಚೈನ್ ಕ್ಯಾಂಪೇನ್ ಫೌಂಡರ್ ಆಗಿ ಕೆಲಸ ಮಾಡ್ತಿದ್ದೇನೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡದು ಇನ್ಕ್ಯುಬೇಟ್ ಆಗಿ 4 ವರ್ಷದಿಂದ ನನ್ನ ಕಾರ್ಯವನ್ನು ನಡೆಸುತ್ತಿದ್ದೀನಿ. ಈಗ ಬಂದ್ಬಿಟ್ಟು ನೇಚರ್ ಯೂಸ್ ಅಂಡ್ ಎಕಾನಮಿ. ಯಾಕೆಂತ ಹೇಳಿದ್ರೆ ನಮ್ಮ ಫುಡ್ ಸೆಕ್ಯೂರಿಟಿ ನೇಷನ್ ಇದು ತುಂಬಾ ರಿಸ್ಕ್ ಅಲ್ಲಿ ಇದೆ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ದಕ್ಷಿಣ ಕನ್ನಡದಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಪ್ರತಿಯೊಂದು ಕಾಲೇಜ್ಗಳಿಗೆ ಭೇಟಿ ಮಾಡಿ ವೈಸ್ ಚಾನ್ಸಲರ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಅವರ ಹತ್ರ ಮಾತಾಡಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ರೆಗ್ಯುಲರ್ ಬೇಸಿಸ್ ಕಂಡಕ್ಟ್ ಮಾಡ್ತಿದ್ದೀವಿ ಅಗ್ರಿಕಲ್ಚರ್ ಬಗ್ಗೆ. ಸೊ ಹಾಗೆ ಸಪೋರ್ಟ್ ಆಗಿ ನಿಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ AB ಪಾಟೀಲ್ ಸರ್ ಪ್ರೆಸಿಡೆಂಟ್, ಗೌಶುಭ ಫೌಂಡೇಶನ್ ನರೇಂದ್ರ ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ರಾಜ್ಯ ರೈತ ಸಂಘ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೇನೆ. ಫೌಂಡೇಶನ್ ಸಂಸ್ಥಾ ಜೂನ್ 14 ಸ್ಟೂಡೆಂಟ್ಸ್ ಫಾರ್ಮರ್ಸ್ ರ್ಯಾಲಿ ವಾಕಥಾನ್ ನಡೆಯಲಿದೆ. ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಯಂಗ್ ಪಾರ್ಟಿಸಿಪೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಫಾರ್ಮಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಏನು ರಿಕ್ವೆಸ್ಟ್ ಮಾಡಲಿ, ನಾನು ಈಚೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ನಾವು ಗ್ರೋತ್ ಇದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದೆ. ಆ ರೂಟ್ ಅಲ್ಲಿ ನಾವು ಪೀಕ್ ನ ಅಚೀವ್ ಮಾಡಲಿಕ್ಕೆ ನಾವು ಕೆರಿಯರ್ ಚೂಸ್ ಮಾಡುವಾಗ ಆಗಲಿ ಕೈಂಡ್ಲಿ ಕನ್ಸಿಡರ್ ಅಗ್ರಿಕಲ್ಚರ್ ಆಲ್ಸೋ ಆಸ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ರೈತರ ಪ್ರೊಫೆಷನ್ ನ ನೀವು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಈಗಿರೋ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಅದನ್ನ ಉತ್ಪಾದನೆ ಹೆಂಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಇನ್ಕ್ರೀಸ್ ಮಾಡೋದು, ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಜಾಸ್ತಿ ಪ್ರೊಡಕ್ಷನ್ ತಗೊಂಡ್ಬಂದು ಅದನ್ನ ಮಾರುಕಟ್ಟೆಯಲ್ಲಿ ನೀವು ನಿಮ್ಮ ಬೆಳೆ ಚೆನ್ನಾಗಿದ್ರೆ ನಿಮ್ಮ ಪ್ರೈಸಸ್ ನೀವೇ ಫಿಕ್ಸ್ ಮಾಡಿಕೊಂಡು ಸೊ ಯು ಕ್ಯಾನ್ ಅರ್ನ್ ಯುವರ್ ಓನ್ ಪ್ರಾಫಿಟ್ ಮಾರ್ಜಿನ್ಸ್. ನಿಮ್ಮ ಕ್ವಾಲಿಟಿ ಪ್ರಾಡಕ್ಟ್ ಚೆನ್ನಾಗಿದ್ರೆ ಮಾರ್ಜಿನ್ಸ್ ಚೆನ್ನಾಗಿರುತ್ತೆ. ಸೊ ಆದ್ರಿಂದ ಐ ರಿಕ್ವೆಸ್ಟ್ ಆಲ್ ದಿ ಯಂಗ್ಸ್ಟರ್ಸ್ ಟು ಕನ್ಸಿಡರ್ ಅಗ್ರಿಕಲ್ಚರ್ ಆಸ್ ಅ ಗುಡ್ ಆಪ್ಷನ್ ಫಾರ್ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷ. 6,000 ಕೃಷಿ ಪದವೀಧರರು 25 ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯಕ್ಕೆ ನಡೆಸಿ ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ನಡೆಯತಕ್ಕ ಯುವಕ ಹಾಗೂ ರೈತರ ನಡೆ ಕೃಷಿ ಉಳಿಸುವ ಪರಿಸರವನ್ನು ರಕ್ಷಣೆ ಆದಾಯ ಭದ್ರತೆ ಇದಕ್ಕೆ ಗೌಶುಭ ಫೌಂಡೇಶನ್ ಸಂಪರ್ಕದ ರೈತರಿಗೆ ಆದಾಯ ಭದ್ರತೆಯನ್ನು ಅಗ್ರಿಕಲ್ಚರ್ನ ಯುವಕರು ಮಾತ್ರ ಟೆಕ್ನಾಲಜಿ ಡ್ರಿವನ್ ಅಗ್ರಿಕಲ್ಚರ್, ಮಾರ್ಕೆಟ್ ಡ್ರಿವನ್ ಅಗ್ರಿಕಲ್ಚರ್ ಮಾಡಬಹುದು, ಲಾಭದಾಯಕವಾಗಿ ಮಾಡಬಹುದು. ಬಹಳಷ್ಟು ಹಳ್ಳಿಯ ನಮ್ಮ ರೈತ ಬಾಂಧವರು ನಗರದ ಕಡೆ ಬರ್ತಾ ಇದ್ದಾರೆ. ಆ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ IT ಪದವೀಧರರು, IT ಫೀಲ್ಡಿನಲ್ಲಿ ವರ್ಕ್ ಮಾಡ್ತಕ್ಕಂಥ ಯುವಕರು ಹಳ್ಳಿ ವಿಸ್ಡಮ್ ಜೊತೆಗೆ ಅವರ ಅನುಭವ ಜೊತೆಗೆ ಅವರ ತಂತ್ರಜ್ಞಾನ ಮತ್ತು ಆರ್ಥಿಕ ಸಂಬಂಧ ಯುವಕರು ರೈತರೊಡನೆ ಸೇರಿ ನಡೆಯುವ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ರೈತರ ಜೊತೆ ಜೊತೆಜೊತೆಯಾಗಿ ವಾಪಸ್ ಮಾಡಿದಾಗ ಒಂದು ಸಂದೇಶವನ್ನು ಆರ್ಥಿಕ ಭದ್ರತೆ ವಹಿಸಬೇಕಂದ್ರೆ ಈ ಯುವಕರು ರೈತರೊಡನೆ ಸೇರಿ ತಾಂತ್ರಿಕ ತಂತ್ರಜ್ಞಾನಗಳನ್ನು ಬಳಸಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ಕೃಷಿ ತಂತ್ರಜ್ಞರ ನೇರವಾಗಿ ಸಂಪರ್ಕ ಮಾಡಿಕೊಂಡು ಆಧುನಿಕ ವೈಜ್ಞಾನಿಕ ಕೃಷಿಯನ್ನು ಮಾಡಿದ್ದಾರೆ. ನಾಳೆ ಇವರು ಅವರು ಮಾಡ್ತಕ್ಕಂಥ ನಡೆ ಯುವಕರು ಹಾಗೂ ಕೃಷಿಕರು ಪರಿಸರ ಸಂರಕ್ಷಣೆಗೆ, ರೈತರ ಆರ್ಥಿಕ ಭದ್ರತೆಗೆ ಮತ್ತು ಪರಿಸರ ಸಂರಕ್ಷಣೆಗೆ ಈ ನಡೆಗೆ ನಾವೆಲ್ಲರೂ
ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಗ್ರ ಕೃಷಿ ಪದ್ಧತಿಯನ್ನು ಪ್ರತಿ ಜಿಲ್ಲೆಗೂ 31 ಜಿಲ್ಲೆಗೂ ಮಾದರಿ ಫಲವತ್ತತೆಯನ್ನು ಯಾವ ರೀತಿ ಕಾಪಾಡಬಹುದು ಅಂತ ರೈತರು ಗೊತ್ತಾಗ್ತಾರೆ. ಕೃಷಿನ ಉತ್ತಮವಾದ ಮಟ್ಟದಲ್ಲಿ ಇಡೀ ಮಾದರಿಯಾಗಿ ದೇಶಕ್ಕೆ ಮಾದರಿಯಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಮಕ್ಕಳಿಗೆ ಫೀಲ್ಡಿಗೆ ಕರ್ಕೊಂಡು ಹೋಗಿ ಅಗ್ರಿಕಲ್ಚರ್ ಬಗ್ಗೆ ಎಜುಕೇಶನ್ ಕೊಡ್ತಿದ್ದಾರೆ. ದಟ್ ಈಸ್ ಒನ್ ಆಫ್ ದ ರೆವಲ್ಯೂಷನ್ ವಾಟ್ ವಿ ಬ್ರಾಟ್ ಫ್ರಮ್ ಸ್ಟೂಡೆಂಟ್ ಫಾರ್ಮರ್ಸ್ ವಾಕಥಾನ್ ಎಡಿಷನ್ 1 ಸರ್. ಕಾಲೇಜಸ್ ಸ್ಕೂಲ್ಸ್ ಗಳಿಗೆ ಒಂದೇ ವಿನಂತಿ ಮಾಡ್ತಿದ್ದೇನೆ, ಸ್ಟೂಡೆಂಟ್ಸ್ ಗಳಿಗೆ ಪ್ರಾಕ್ಟಿಕಲ್ ಎಜುಕೇಶನ್ ಅನ್ನು ನೀಡಿ ಅವರಿಗೆ ಅಗ್ರಿಕಲ್ಚರ್ ಬಗ್ಗೆ ಆದಷ್ಟು ಅವೇರ್ನೆಸ್ ಅನ್ನು ಮೂಡಿಸಿ ಕೆವಿಕೆಯಲ್ಲಿ ಮಂಗಳೂರಲ್ಲಿ ಹಾಗೂ IIT ಯಲ್ಲಿ ಬೆಂಗಳೂರಲ್ಲಿ ರೈತರನ್ನೆಲ್ಲ ಸೇರಿಸಿ ಒಂದು ಫ್ರೀ ಟ್ರೈನಿಂಗ್ ಪ್ರೋಗ್ರಾಮ್ ಭರವಸೆಯನ್ನು ನೀಡ್ತೇವೆ.